ಅದಕ್ಕೆ ರೈತ ಮಾತಾಡೋದು. ಇವತ್ತೇನಂದ್ರೆ ಆರ್ಗ್ಯಾನಿಕ್ ಇನ್ಮ್ಯಾಗ ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕಂತ ಮಾಡೀನಿ ನಮ್ಮ ಹೊಲ್ದಾಗ. ನೋಡ್ರಿ ಹೊಲ ಮುಟ್ರಿ ಮೆಣಸಿನ್ಕಾಯಿ ಗಿಡ ಎಷ್ಟು ಮುಟ್ರಾಗ್ಯ ನೋಡ್ರಿ. ಇದಕ್ಕೆ ಮುಟ್ರು ಹೋಗ್ಬೇಕಂತ ಆರ್ಗ್ಯಾನಿಕ್ ಯೂಸ್ ಮಾಡಬೇಕಂತ ಮಾಡೀನಿ. ಆರ್ಗ್ಯಾನಿಕ್ ಏನೇನು ಯೂಸ್ ಮಾಡ್ಬೇಕಂತ ಮಾಡಿ ತೋರಿಸ್ತೀನಿ ನಿಮಗೆ. ತೊಮ್ಮ ಪಂಪಲ್ಲಿದೆ ಇದು 1 ಲೀಟ್ರ್ ಒಳ್ಳೆ ಎಣ್ಣೆ. ಇದು ಒಳ್ಳೆ ಎಣ್ಣೆ. ಇದು ಫಸ್ಟ್ ಹಾಕೋಬೇಕು ಇದಕ್ಕೆ. ಎಷ್ಟು ಮೆಣಸಿಗೆ ನೋಡ್ರಿ ಎಷ್ಟು ಮೂಟ್ರಾಗ್ಯಾವ ಇಲ್ಲಿ. ಈ ಮೂಟ್ರಕ್ಕೆ ಇದು ಆರ್ಗ್ಯಾನಿಕ್ ಹೇಳತ್ತಾರ. ನಾವು ಒಂದು ದಿನ ಆರ್ಗ್ಯಾನಿಕ್ ಯೂಸ್ ಮಾಡಿಲ್ಲ. ಇನ್ಮ್ಯಾಗ ಆರ್ಗ್ಯಾನಿಕ್ ಯೂಸ್ ಮಾಡ್ಲಾರ್ಕೆ ನಮ್ಮಲ್ಲ ಎಲ್ಲ ಏನು ಹೇಳಾರಂಗದ. ಆದರೂ ಇನ್ಮ್ಯಾಗ ಆರ್ಗ್ಯಾನಿಕ್ ಫುಲ್ ಯೂಸ್ ಮಾಡಮ್. ಇದು 1 ಲೀಟ್ರ್ ಎಣ್ಣೆ ಒಳ್ಳೆ ಎಣ್ಣೆ. ಇದಕ್ಕಿಂತ ಇದ್ರ ಗಾಂಡ ತಂದಿದ್ರೆ ತೀರಾ ಚಲೋ. ಆರ್ಗ್ಯಾನಿಕ್ ಪೂರ ಎಣ್ಣೆ ತಂದಿದ್ರೆ ಅಂದು ತೀರಾ ಚಲೋ. ಆರ್ಗ್ಯಾನಿಕ್ ಸಿಗ್ಲಾಕ ಇದನ್ನು ತೊಗೊಂಬಂದಿ ನಾನು. ಆಮೇಲೆ ಇವು 10 ಕೋಳಿ ಮಟ್ಟಿ 10 ತತ್ತಿ ಹಾಕ್ಬೇಕು. ಒಂದ್ಸತ್ ಅದನ್ನ ಇದು ಅದಾಗ ಇದು ಹಾಗೆ 1 ಲೀಟ್ರ್ ಎಣ್ಣೆಗೆ 10 ತತ್ತಿ ಹಾಕ್ಬೇಕು. ಮತ್ತು ಎಷ್ಟು ಹಾಕ್ಬೇಕು ಅಂತ ಕನ್ಫ್ಯೂಸ್ ಆಗ್ಬಾರ್ದು. 1 ಲೀಟ್ರ್ ಎಣ್ಣೆಗೆ 10 ತತ್ತಿ. ಅರ್ಧ ಲೀಟ್ರಕ್ಕೆ 5 ತತ್ತಿ. ಈ ಕಡೆ ಜಾಸ್ತಿನೇ ಹಾಕ್ಬಾರ್ದು, ಈ ಕಡೆ ಕಮ್ಮು ಹಾಕ್ಬಾರ್ದು. ಓಕೆ ನೋಡಿ 10 ತತ್ತಿ ಹಾಕಾಗತ್ತೀನಿ ನಾನು. ಒಂದು ಲೀಟ್ರಿಗೆ 10 ತತ್ತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಒಬ್ರು ನೋಡ್ರಿ ಜಾಸ್ತಿ ಅದ. ಇನ್ನು ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಮಾಡೀನಿ. ಈ ಸಲ ಇದನ್ನು ಮಾಡಿದ್ನಿ ಅಂದರೆ ಇನ್ನೇ ಬೇರೆ ಬೇರೆ ಥರ ಮಾಡ್ತೀನಿ. ಬೇರೆ ಆರ್ಗ್ಯಾನಿಕ್ ಯಾವ್ಯಾವ ಹೋದಾವ ಅನ್ನೋದು ನಾನು ವಿಡಿಯೋ ಮುಖಾಂತರ ನೋಡಿಬಿಟ್ಟು ಮಾಡೋದು. 10 ತತ್ತಿ ಹಾಕಿದೆ. 10 ತತ್ತಿ ಹಾಕಿಬಿಟ್ಟು ಇದನ್ನ ಮುಚ್ಚಣಿಕೆ ಮಾಡಬೇಕು ಚೆನ್ನಾಗಿ. 10 ತತ್ತಿ ಎಣ್ಣೆ ಹಾಕಿಲ್ 10 ತತ್ತಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋ. ಈ ಥರ ಮಿಕ್ಸ್ ಮಾಡೋ. ಯಾಕೆ ಮಿಕ್ಸ್ ಮಾಡೋ ಉದ್ದೇಶ, ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ತತ್ತಿ ಮತ್ತು ನೀರು ಅಥವಾ ಎಣ್ಣೆ ಯಾವುದು ಮಿಕ್ಸ್ ಆಗಲ್ಲ. ಎಣ್ಣೆ ಮುಖಾಂತರ ತತ್ತಿ ಎರಡು ಕೂಡಿ ಮಿಕ್ಸ್ ಹಾಕವು. ಅದಕ್ಕೆ ಈ ಥರ ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ಈ ಥರ ಹಳದಿ ಬೇಕು. ಈ ಥರ ಹಳದಿ ಬರಂಗ ಮಿಕ್ಸ್ ಆಗ್ಬೇಕು. ಇದು ಆರ್ಗ್ಯಾನಿಕ ಫಸ್ಟ್ ಸ್ಪ್ರೇ ಮಾಡಾತೀನಿ. ರಿಸಲ್ಟ್ ಬರ್ತದಿಲ್ಲ ಅನ್ನೋದು ವಿಡಿಯೋದಾಗ ತೋರಿಸ್ತೀನಿ ಆಮೇಲೆ. ಇಲ್ಲಿ ನೋಡಿ ಆಲ್ರೆಡಿ ಜಾಸ್ತಿ ಮಿತ್ರ ಅದ. ನೀವಂತೂ ಭಾಳ ಮಿತ್ರ ಹೊಡೆದಾಗ್ತಿಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಮಾಡಾಕಿ. ಕೊಂತೋಳಿ ನೀವು ಹಿಡಿದದೆ ಮತ್ತೆರಡು 23 24 35 26 40 ಆಗುತ್ತೆ ಹೆಚ್ಚು ಕಡಿಮೆ. 40 ಅಂದ್ರೆ ಇದ್ರಲ್ಲೇ ಲೆವೆಲ್ ಮಾಪಲೆ 4 ಬೂಚ್ ಹಾಕ್ಬೇಕು. ಅಂದ್ರೆ ನಾವು ಲೆಕ್ಕ ಹತ್ಲಾರ್ಕ ಎದಕ್ಕೆ ತೊಗೊಂಡಿಂದ ಈ ಥರ ಬಕೆಟ್ನಾಗ ಕಲ್ಸೊಂಡ್ಬಿಟ್ಟು ತೆಗ್ಸಿಂದ ಇದರಲ್ಲೇ 4 ಬೂಚ್ ಹಾಕ್ಬೇಕು. 4 ಬೂಚ್ ಹಾಕ್ಬಿಟ್ಟು ಈ ಮೆಣಸಿಡೆ ಎಷ್ಟು ಇದು ಮೂತ್ರಾಗ್ಯಾನು ಇದಕ್ಕೆ ಸಿಂಪಡಣೆ ಮಾಡ್ತೇವೆ. ಸಿಂಪಡಣೆ ಮಾಡೋದು ತೋರಿಸ್ತೇವೆ ನೋಡಿ ಇವಾಗ. ಇದು 4 ಬೂಚ್ ಹಾಕ್ಬೇಕು. ಪಂಪಿಗೆ ಎಣ್ಣೆ ಸ್ಟಾರ್ಟ್ ಹಾಕಾಕತ್ತೇವ. ಮೊದಲು ನೀರು ಹಾಕೊಳಕತ್ತಾನ.
ಹಾಂ ಅದರಲ್ಲಿ ಅದಲ್ಲ ಆ ಬೂಚ 40 ಬೂಚಿಗೆ ಅದು ಅಂದ್ರೆ ಕಂಪ್ಯೂಸ್ ಆಗ್ಬಿಡತ್ತೆ. ಮೊದಲೇ ಬೂಚ ಎಣ್ಸಿ ಹಾಕಿದೆವು, ಅದಕ್ಕೆ ಅದರಲ್ಲೇ 4 ಬೂಚ್ ಆಗ್ಬೇಕು. 40 ಬೂಚಿಗೆ ಅದು 10 ಪಂಪ್ ಆಗ್ಬೇಕು. ಅದು ಒಟ್ಟು ಆಗಿದ್ದು ಈಗ ಅದು 4 ಬೂಚ್ ಹಾಕೋದ್ರಲ್ಲಿ. ಹಾಂ ಅದರಲ್ಲಿ 4 ಬೂಚ್ ಹಾಕು. ಒಂದು ಫುಲ್ ಹಾಕು. ಎರಡು, ಮೂರು, 4 ಹಾಕಿದಿಲ್ಲ. ನೆಕ್ಸ್ಟ್ ಟೈಮ್ ಬಂದೈತಿಡುವ ಇದು ಏನು ಕಟ್ಗಿಟ್ಟೇವಲ್ಲ, ನೆಕ್ಸ್ಟ್ ಟೈಮ್ ಪಂಪಿಗೆ ಬರೋ ಮುಂದೆ ಅದನ್ನು ಅಯ್ಯಾಡ್ಸಿ ಹಾಕ್ಬೇಕು ಕಂಪಲ್ಸರಿ. ಅಯ್ಯಾಡ್ಸಿ ಹಾಕ. ಇವಾಗ ಮ್ಯಾಗ ನೀರು ಹಾಕಿ ಮತ್ತೆ ಅದಕ್ಕೆ ಆ ಫ್ರೆಂಡ್ಸ ಫಸ್ಟ್ ಸ್ಪ್ರೇ ಮಾಡಾಯ್ತೆ ನೋಡ್ರಿ. ನಾನು ಆರ್ಗ್ಯಾನಿಕ್ ಯೂಸ್ ಮಾಡ್ತೀನಿ. ಫಸ್ಟ್ ಸ್ಪ್ರೇನೇ ಮಾಡಾಯ್ತೀನಿ ಈಗ ನೋಡ್ರಿ. ಹತ್ತು ಪಂಪ್ ಆಗ್ಬೇಕದು ಟೋಟಲಿ. ಹಾಂ ಮೊದಲ ಸಣ್ಣ ಗಿಡ ಕೊಡ್ಕೊ, ಆಮೇಲೆ ದೊಡ್ಡ ಗಿಡ ಕೂಡ ಆಯ್ತು. ಸ್ವಲ್ಪ ತಪ್ಪ ಅನ್ನಂಗೆ ಹೊಡಿ. ಇದೇನು ಜಾಸ್ತಿ ಹೊಡೆದು ಏನಾಗಲ್ಲ ಏನು, ಸ್ವಲ್ಪ ತಪ್ಪ ಅನ್ನಂಗೆ ಹೊಡಿ. ನೈಟ್ ಟೈಮ್ ಯಾಕೆ ಯೂಸ್ ಮಾಡ್ಬೇಕಂತಂದ್ರೆ ಒಂಥರ ಎನರ್ಜಿ ನೈಟ್ ಫುಲ್. ಅಲ್ಲೇ ಆಚೆ